ಹಾಯ್ ಗೈಸ್, ಇಷ್ಟರಲ್ಲಿ ತುಂಬ ಜನಕ್ಕೆ ಗೊತ್ತಿರುತ್ತೆ ನಾನು ಕೆಲಸ ಬಿಟ್ಟಿದ್ದೀನಿ ಅಂತ. ಎಸ್ ಗೈಸ್, ಮೇ 9th ವಾಸ್ ಮೈ ಲಾಸ್ಟ್ ವರ್ಕಿಂಗ್ ಡೇ. ಸೊ ಇವತ್ತು ನನ್ನ ಲಾಸ್ಟ್ ದಿನನ ನಾನು ಆಫೀಸಲ್ಲಿ ಸ್ಪೆಂಡ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಲಾಸ್ಟ್ ದಿನ ಅಂತ ಹೇಳೋಕ್ಕೆ ತುಂಬಾ ಬೇಜಾರಾಗುತ್ತೆ ಆ್ಯಂಡ್ ನೆನಪಿಸ್ಕೊಂಡಾಗೆಲ್ಲ ತುಂಬಾ ಅಳು ಬರುತ್ತೆ. ಸೊ ದ್ಯಾಟ್ ಎಕ್ಸ್ಪೀರಿಯನ್ಸ್, ನಾನು ಆ ಕಂಪನಿಯಲ್ಲಿ ಏನು ಟೈಮ್ ಸ್ಪೆಂಡ್ ಮಾಡಿದ್ದೆ, ಎವ್ರಿ ಮೂಮೆಂಟ್ ಕೂಡ ತುಂಬಾ ಮೆಮೊರೇಬಲ್ ನನಗೆ. ಆ್ಯಂಡ್ ಅಲ್ಲಿ ಪೀಪಲ್, ಅಲ್ಲಿ ಎನ್ವಿರಾನ್ಮೆಂಟ್, ಅಲ್ಲಿ ಮ್ಯಾನೇಜ್ಮೆಂಟ್ ನನಗೆ ತುಂಬ ಹೃದಯಕ್ಕೆ ಹತ್ತಿರ. ನಾನು ಟೋಟಲಾಗಿ ಎಷ್ಟು ಕಂಪನಿಗಳಲ್ಲಿ ವರ್ಕ್ ಮಾಡಿದ್ದೀನೋ ಅದು ಗೊತ್ತಿಲ್ಲ, ಬಟ್ ಈ ಕಂಪನಿ ವಾಸ್ ಮೈ ಬೆಸ್ಟ್ ಅಂತಲೇ ಹೇಳ್ಬೋದು. ಅಷ್ಟರಲ್ಲಿ ನಾನು ಆಫೀಸಿಗೆ ರೀಚ್ ಆದೆ. ನನ್ನ ಲಾಸ್ಟ್ ಕಾಫಿ ತೊಗೊಂಡೆ, ನನ್ನ ಫೇವ್ರೆಟ್ ಪೀಪಲ್ ಜೊತೆಗೆ ಲಾಸ್ಟ್ ಟೈಮ್ ಸ್ಪೆಂಡ್ ಮಾಡಿದೆ. ಅಷ್ಟರೊಳಗಡೆ ನಾನು ಕೇಕ್ ಕಟ್ಟಿಂಗ್ ಮಾಡೋಕ್ಕೆ ಅಂತ ಎಲ್ಲರೂ ನನ್ನ ಕರೆದ್ರು. ಥ್ರೂ ಔಟ್ ಕೇಕ್ ಕಟ್ಟಿಂಗ್, ಮಾತಾಡೋದು, ನಾನು ಫುಲ್ ಅಳ್ತಾನೆ ಇದ್ದೆ ಗೈಸ್. ನನಗೇನೋ ಗೊತ್ತಿಲ್ಲ, ಈ ಕಂಪನಿ ನನ್ನ ಮನಸ್ಸಿಗೆ ತುಂಬಾ ಹತ್ತಿರ ಇದೆ. ಅಲ್ಲಿ ಜನಗಳು ಆ್ಯಕ್ಚುಲಿ ನನಗೆ ಅಷ್ಟು ಕಂಫರ್ಟ್ ಮಾಡಿದ್ದು ಅಲ್ಲಿ ಕೆಲಸ ಮಾಡೋಕ್ಕೆ. ಆ್ಯಂಡ್ ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಂಡ್ವಿ. ಆ್ಯಂಡ್ ನನ್ನ ಗರ್ಲ್ಸ್ ಜೊತೆಗೆ ಆಚೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದೆ. ಅವ್ರು ಆಫೀಸ್ ಬಗ್ಗೆ ಡಿಸ್ಕಸ್ ಮಾಡ್ತಾಯಿದ್ರು. ಸೊ ನನ್ನಲ್ಲಿ ಎಷ್ಟು ಕೇರ್ ಫ್ರೀ ಆಗಿದೆ ಅಂದರೆ ನನಗೇನು ಡಿಸ್ಕಸ್ ಮಾಡೋ ಹಾಗೆ ಇಲ್ಲ. ಸೊ ಲಂಚ್ಗೆ ಅಂತ ಹೇಳ್ಬಿಟ್ಟು ಆಚೆ ಹೋದ್ವಿ. ನಾವು ಟ್ರಫಲ್ಸ್ಗೆ ಹೋದ್ವಿ. ಅಲ್ಲಿ ನಮ್ಮ ಫೇವ್ರೆಟ್ ಫುಡ್ನ ಆರ್ಡರ್ ಮಾಡಿದ್ವಿ. ಸ್ವಲ್ಪ ಚಿಟ್ ಮಾಡಿದ್ವಿ. ಮತ್ತು ಆಫೀಸಿಗೆ ಬಂದೆ. ಎಲ್ಲರ ಹತ್ರನೂ ಮಾತಾಡಿದೆ, ಟಚ್ಚಲ್ಲಿರಿ ಅಂತ ಹೇಳಿದೆ. ನನ್ನ ಲಾಸ್ಟ್ ಲಾಗೌಟ್ ತಮ್ನೇಲ್ ಮಾಡಿದೆ ಆ್ಯಂಡ್ ಸಿಗ್ನೇಚರ್ ಹಾಕಿದೆ. ಅಲ್ಲಿಂದ ಹೊರಟೆ ಗೈಸ್. ನಾನು ಹೊರಡಬೇಕಾದ್ರೆ ತುಂಬ ಖುಷಿನೂ ಇತ್ತು ಆ್ಯಂಡ್ ತುಂಬಾ ಬೇಜಾರು ಇತ್ತು. ಯಾಕಂದರೆ ಮೇ 9th ನಾನು ಊರಿಗೆ ಹೋಗಿದ್ದು ಆ್ಯಕ್ಚುಲಿ ನನ್ನ ತಂಗಿ ಮದುವೆ ಪ್ರಿಪ್ರೇಷನ್ಸ್ ಎಲ್ಲ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಸೊ ಎರಡೂ ಮಿಕ್ಸ್ಚರ್ ಆಫ್ ಫೀಲಿಂಗ್ಸ್ನ ಮನಸ್ಸಲ್ಲಿ ಇಟ್ಕೊಂಡು ನನ್ನ ಕಂಪನಿಗೆ ಗುಡ್ ಬೈ ಹೇಳ್ತಾ, ಅಲ್ಲಿ ಪೀಪಲ್ಗೆ ಆಲ್ ದಿ ಬೆಸ್ಟ್ ಹೇಳ್ತಾ ನನ್ನ ಮನೆಗೆ ಬಂದೆ. ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.